ಹಾಯ್, ನಿಮಗೆ ನಿಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆಯಾ? ಹಾಗಾದರೆ ಬನ್ನಿ, ಒಂದು ಹೊಸ ಟೆಕ್ನಾಲಜಿ ಬಂದಿದೆ, AI ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಇದರಿಂದ ನಿಮಗೆಲ್ಲ ಕೆಲಸಗಳು ಸುಲಭವಾಗಿ ಮಾಡ್ಕೋಬಹುದು. But the AI will be able to do everything. What are you excited about? You must lose your job. A time will come, intellectual labor will be taken away from you and it's wonderful. ನಮ್ಮ ಜನಕ್ಕೆ ಹೊಸದಾಗಿ ಏನಾದರೂ ಬಂದಿದೆ ಅಂತ ಅಂದಾಗ ಹಿಂದೆ ಮುಂದೆ ನೋಡದೆ ಎಲ್ಲರೂ ಅದನ್ನೇ ಉಪಯೋಗಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಒಂದು ಎಕ್ಸೈಟ್ಮೆಂಟೇ ಇವತ್ತೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಅದಕ್ಕೆ ನನ್ನ ತಲೆಗೂ ಒಂದು ಯೋಚನೆ ಬಂತು, ಇದನ್ನ ಇಟ್ಕೊಂಡು ನಾನು ಏನಾದರೂ ಮಾಡ್ಬೋದು ಅಂತ. ಅವಾಗ ನಂಗೆ ಬಂದಿದ್ದ ಐಡಿಯಾನೇ ಈ AI ಬೇಸ್ಡ್ ಡೇಟಿಂಗ್ ಆ್ಯಪ್. Hello. ಸಿಂಗಲ್ಸ್ಗೋಸ್ಕರ ಒಂದು AI ಬೇಸ್ಡ್ ಹ್ಯೂಮನ್ನ ಕೋಡಿಂಗ್ ಮಾಡಿ ಅದು ಆ್ಯಕ್ಚುಯಲ್ ಹ್ಯೂಮನ್ಸ್ ಜೊತೆ ಇಂಟರಾಕ್ಟ್ ಮಾಡೋ ಥರ ಆ್ಯಪ್ನ ಡಿಸೈನ್ ಮಾಡಿದ್ವಿ. ಬಟ್ ದಿಸ್ ವಾಸ್ ಮೆಂಟ್ ಫಾರ್ ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಬಟ್ ಅವ್ರಿಗಿರೋ ಲೋನ್ಲಿನೆಸ್ ಮತ್ತು ಒಂಟಿತನದಿಂದ ಅವ್ರ ಫೀಲಿಂಗ್ಸ್ನ ಮತ್ತು ಅವರೆಲ್ಲ ಡೈಲಿ ಬೇಸಿಸ್ ಆ್ಯಕ್ಟಿವಿಟೀಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಅವಾಗ ನನಗೆ ಸಿಕ್ಕಿದ್ದೆ ಡೇಟಾಬೇಸ್. ಫ್ಯೂಚರ್ AI ಮೇಲೆ ನಾವೆಲ್ಲ ಡಿಪೆಂಡ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವತ್ತು ನಾನು ನಮ್ಮವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ನಂಗೆ ಅವಳು ಸಿಗ್ತಾಳ ಸಿಗಲ್ವಾ ಅಂತ. ಆದರೂ ನನಗೆ ನನ್ನ ಪ್ರೀತಿ ಮೇಲೆ ಒಂದು ನಂಬಿಕೆ. ಅವಳಿಗೆ ಏನಾದರೂ ಒಂದು ಗಿಫ್ಟ್ ತೊಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಹಲೋ. ಸರಿ ಆಯ್ತು, ಕರ್ಕೊಂಬನ್ನಿ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ವೆಲ್ಕಮ್ ಟು ಅವರ್ ಕಂಪನಿ ಸರ್. ಸರ್, ನೀವು ನಮ್ಮ ಕಂಪನಿಗೆ ಬಂದಿರೋದೇ ತುಂಬ ಖುಷಿ ಆಗ್ತಿದೆ ಸರ್. ಟೀ ಕಾಫಿ ಏನಾದರೂ ತೊಗೊತೀರಾ ಸರ್? ಅಟ್ಲೀಸ್ಟ್ ಒಂದು ನೀರು ಬಾಟ್ಲ ತೊಗೊಂಬರೋಕ್ಕೆ ಹೇಳು. ಆ್ಯಕ್ಚುಲಿ ನಾನು ಬಿಸ್ನೆಸ್ ರಿಲೇಟೆಡ್ ವಿಷಯಕ್ಕೋಸ್ಕರ ಬಂದಿರೋದು. ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. May I come in, sir? ಸರ್, ಅಂದರೆ ನಿಮ್ಮ ಕಂಪನಿ ಜೊತೆ ಟೈಅಪ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಸರ್, ನಿಜ ಹೇಳ್ತಾ ಇದ್ದೀರಾ? ಯಾಕೆ, ನಮ್ಮ ಕಂಪ್ನಿ ಜೊತೆಗೆ ಸೇರಿ ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಸರ್, ಏನು ಹೇಳ್ತಾ ಇದ್ದೀರಾ? ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರಿಗೆ ನಿಮ್ಮಂಥ ದೊಡ್ಡ ದೊಡ್ಡ ಕಂಪನಿದಲ್ಲಿ ಕೆಲಸ ಮಾಡೋದೇ ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ ಸರ್. ಸರ್, ಇನ್ಫ್ಯಾಕ್ಟ್ ಫಸ್ಟ್ ನಾನು ನಿಮ್ಮ ಕಂಪನಿಗೆ ಸರ್ ಜಾಬ್ಗೆ ಅಪ್ಲೈ ಮಾಡಿದ್ದು, ಬಟ್ ಅವಾಗ ನನಗೆ ಸಿಕ್ಕಿರಲಿಲ್ಲ. ಬಟ್ ಇವಾಗ ಅದೇ ಕಂಪನಿ ಜೊತೆ ಬಿಸ್ನೆಸ್ ಅಂದರೆ ನನಗೆ ಮಾತೇ ಬರ್ತಿಲ್ಲ. ರಿಯಲಿ ಸರ್, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಕಮಿಂಗ್ ಟು ದ ಪಾಯಿಂಟ್, ನಾನು ನಿಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಿದ್ದೀನಿ. ಅದೆಷ್ಟಂದರೆ ನಿಮ್ಮ ಇನ್ವೆಸ್ಟರ್ಸ್ಗಿಂತ 10 ಟೈಮ್ಸ್ ಜಾಸ್ತಿ. ಬಟ್ ಇನ್ ರಿಟರ್ನ್ ನನಗೆ ಬೇಕಾಗಿರೋದು ಒಂದೇ, ನಿಮ್ಮ ಡೇಟಾಬೇಸ್. ನನಗೆ ನಿಮ್ಮ ಆ್ಯಪ್ ಯೂಸ್ ಮಾಡೋ ಎಲ್ಲ ಯೂಸರ್ಸ್ ಡೇಟಾಬೇಸ್ ಬೇಕು, ಇನ್ಕ್ಲೂಡಿಂಗ್ ದೇರ್ ಬಿಹೇವಿಯರ್ ಆ್ಯಕ್ಟಿವಿಟಿ ರಿಪೋರ್ಟ್. ಸರ್, ಬರೀ ಡೇಟಾಬೇಸ್ಗೋಸ್ಕರ ನಮ್ಮ ಕಂಪನಿ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಬಟ್ ಯಾಕೆ? ಅದು ನಿನಗೆ ಯಾಕೋ? ಒಂದು ನಿಮಿಷ, ಬಿಸ್ನೆಸ್ ಪಾರ್ಟ್ನರ್ ಅಂದಮೇಲೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಬೇಕು. ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಒಂದು ಸತಿ ಒಬ್ಬ ಶ್ರೀಮಂತ ಆದ ಅಂದರೆ ಅವನು ಮತ್ತೆ ದುಡ್ಡಿಂದೆ ಹೋಗಲ್ಲ. ಮತ್ತೆ ಅವನಿಗೆ ಬೇಕಾಗಿರೋದು ದುಡ್ಡಲ್ಲ, ಇನ್ಫಾರ್ಮೇಷನ್. ಅದನ್ನ ಇಟ್ಕೊಂಡು ಅವನ ಫ್ಯೂಚರ್ನ ಕಂಟ್ರೋಲ್ ಮಾಡ್ತಾನೆ. ಇವಾಗ 100% ಜನರಲ್ಲಿ 95% ಜನ ಏನು ತಿಳ್ಕೊಂಡಿರ್ತಾರೆ, ಕಾಸಿದ್ರೆ ಅವ್ರ ಹತ್ರನೇ ಪವರ್ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ಮಿಕ್ಕಿರೋ 5% ಜನನೇ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಅಂತ. ಅದಕ್ಕೆ ಈ ಜನರ ಮಧ್ಯ ನೆಗೆಟಿವಿಟಿ, ಡಿಸ್ಟ್ರಾಕ್ಷನ್ ಇದೆಲ್ಲ ತಂದಿಟ್ಟು ಅವ್ರನ್ನ ಈ ಟಾಪ್ 5% ಜನರ ಮಧ್ಯ ಬರೋಕ್ಕೆ ಬಿಡಲ್ಲ. ಸೊ ಅದೇ ಥರ ನಿಮ್ಮ ಆ್ಯಪಲ್ಲಿ ಕೂಡ ಒಂದು ನೆಗೆಟಿವ್ ಡಿಸ್ಟ್ರಾಕ್ಷನ್ ಇದೆ. ಸೊ ಅದರಿಂದ ಅವ್ರೇನು ಥಿಂಕ್ ಮಾಡ್ತಾರೆ, ಅವ್ರಿಗೇನೇನು ಬೇಕು, ಎಲ್ಲ ಥರದ ಇನ್ಫಾರ್ಮೇಷನ್ ನನಗೆ ಸಿಗುತ್ತೆ. ಬೈ ದ ವೇ, ನಾನು ಹೇಳೋದು ಮರ್ತೋದು, ಆ 5% ಜನರಲ್ಲಿ ನಾನು ಒಬ್ಬ. ಬಟ್ ಇದು ಹ್ಯುಮ್ಯಾನಿಟಿಗೆ ವಿರುದ್ಧ ಆಗಲ್ವಾ? ಅದೆಲ್ಲ ನಮಗೆ ಯಾಕೋ ಸರ್. ಡೀಲ್ ಓಕೆ ಸರ್.
ಹೆಲೋ ಮ್ಯಾಮ್, ಎಲ್ಲ ಟೇಬಲು ಫಿಲ್ ಆಗಿದೆ. ಕ್ಯಾನ್ ಐ ಪ್ಲೀಸ್ ಸಿಟ್ ಹಿಯರ್? ಐ ಹ್ಯಾವ್ ಸಮ್ ಎಮರ್ಜೆನ್ಸಿ ವರ್ಕ್, ಸೊ ಪ್ಲೀಸ್ ಲೆಟ್ ಮೀ. Okay, have your seat. ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ಟೀ, ಆ್ಯಕ್ಚುಲಿ ಕಾಫಿ ಬಂದಿದೆ. ಹೋ ಮ್ಯಾಮ್, ನೀವು ಕಾಫಿ ಕುಡಿದ್ರಾ? ಆ್ಯಕ್ಚುಲಿ ಕಾಫಿ ಆರ್ಡರ್ ಮಾಡಿದ್ದು ಸರು. ಹೆಲೋ, 1 ಸೆಕೆಂಡ್, ನೀವೇನು ಆರ್ಡರ್ ಮಾಡಿದ್ದೀರಾ? ಹಾಂ, ಓಕೆ, ಟೀ ಬದಲು ಕಾಫಿನ ತೊಗೊಂಬಂದು ಕೊಟ್ಬಿಡಿ. ಸಾರಿ ರೀ. ಪರವಾಗಿಲ್ಲ, ಇಟ್ಸ್ ಓಕೆ. ಹೆಲೋ, ಎಕ್ಸ್ಕ್ಯೂಸ್ ಮೀ, ನೀವೇನಾದರೂ ಟೀಚರಾ? ಇಲ್ಲ, ನಾನು ಲಿಟ್ರೇಚರ್ ಸ್ಟೂಡೆಂಟ್. ನೀವು? ನಾನೊಬ್ಬ ಆ್ಯಪ್ ಡೆವಲಪರ್. ನಂದೊಂದು AI ಬೇಸ್ ರಿಲೇಷನ್ಶಿಪ್ ಆ್ಯಪ್ ಇದೆ, ಸೊ ನಾನು ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇರ್ತೀನಿ. ಹಂಗಂದ್ರೆ? ಅಂದರೆ ಇವಾಗ ತುಂಬ ಜನಕ್ಕೆ ಲೋನ್ಲಿನೆಸ್ ಮತ್ತು ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕಾಗ್ತಾರಲ್ಲ, ಸೊ ಆ ಲೋನ್ಲಿನೆಸ್ಸಿಂದ ದೂರ ಆಡೋದಕ್ಕೆ ನಮ್ಮ ಆ್ಯಪ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಇನ್ನೂ ಅರ್ಥ ಆಗಿಲ್ಲ ನನಗೆ. ನನ್ನ ಆ್ಯಪು AI ಬೇಸ್ ರಿಲೇಟೆಡ್ ಆ್ಯಪ್. ಸೊ ಇವಾಗ ನಿಮ್ಗೊಬ್ಬ ಪಾರ್ಟ್ನರ್ ಇದ್ದಿದ್ರೆ ನೀವು ಅವ್ರ ಹತ್ರ ಏನೇನು ಶೇರ್ ಮಾಡ್ಕೊಬೋದಾಗಿತ್ತು, ಏನೇನು ಹೇಳ್ಕೊಬೋದಾಗಿತ್ತು, ಎಲ್ಲ ಥರದ ಆ್ಯಕ್ಟಿವಿಟೀಸ್ ನೀವು ನಮ್ಮ ಆ್ಯಪಲ್ಲೂ ಮಾಡ್ಕೊಬೋದು. ಅಂದರೆ ಇನ್ನೂ ಅರ್ಥ ಆಗಿಲ್ವಲ್ಲ, ಹೇಳ್ತೀನಿ ಕೇಳಿ. ಇವಾಗ ನಿಮ್ಗೊಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಚಾಟಿಂಗ್, ಕಾಲಿಂಗ್, ಟೆಕ್ಸ್ಟ್, ವಿಡಿಯೋ ಕಾಲ್ ಏನೇನು ಮಾಡ್ತಿದ್ರೋ ಸೇಮ್ ಎಕ್ಸ್ಪೀರಿಯನ್ಸ್ ನಮ್ಮ ಆ್ಯಪ್ ನಿಮಗೆ ಕೊಡುತ್ತೆ. ಬಟ್ ಇಲ್ಲಿ ಫಿಸಿಕಲ್ ಇರಲ್ಲ ಅಷ್ಟೇ. ಹಂಗಂದ್ರೆ ಒಂದು ಫೇಕ್ ರಿಲೇಶನ್ಶಿಪ್ ಎಕ್ಸ್ಪೀರಿಯನ್ಸ್ ಜನಕ್ಕೆ ಕೊಡಕ್ಕೆ ಹೊರಟಿದ್ದೀರಲ್ಲ ನೀವು. ಹೇ ಕಮಾನ್, ಆ್ಯಪಲ್ಲಿರೋ ಬಾಟ್ನ ಅವ್ರೇನು ರಿಯಲ್ ಆಗಿ ಲವ್ ಮಾಡಿಬಿಡ್ತಾರಾ ಏನು? ಹಂಗಲ್ಲ ಸರ್, ಎಲ್ಲರೂ ಒಂದೇ ರೀತಿ ಇರಲ್ವಲ್ಲ, ಒಂದೇ ಮೈಂಡ್ಸೆಟ್ ಇರಲ್ವಲ್ಲ ನಿಮ್ಮ ಆ್ಯಪ್ ಯೂಸ್ ಮಾಡೋರ್ದು. ಸ್ವಲ್ಪ ಜನ ವೀಕ್ ಮೈಂಡೆಡ್ ಇರ್ತಾರೆ, ಅನ್ನಾಲೆಜ್ ಪರ್ಸನ್ ಇರ್ತಾರೆ, ಅಂಥವರೆಲ್ಲ ನಿಮ್ಮ ಆ್ಯಪ್ ಯೂಸ್ ಮಾಡಿದ್ರೆ ಅವ್ರ ಗತಿ ಏನಾಗಬೇಕು? ಅದಕ್ಕೆ ತಾನೇ ನಮ್ಮ ಆ್ಯಪ್ ಸ್ಟಾರ್ಟಿಂಗಲ್ಲಿ ನಾವು ಡಿಸ್ಕ್ಲೇಮರ್ ಅಂತ ಕೊಡೋದು. ಅದಕ್ಕೂ ಮೀರಿ ಯೂಸ್ ಮಾಡ್ತಾರಂತ ಅಂದರೆ ಅದಕ್ಕೆ ನಾವೇನು ಜವಾಬ್ದಾರಿ ಆಗ್ತೀವಿ? ನೀವು ಕೊಡೋ ಡಿಸ್ಕ್ಲೈಮರು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ, ಎಷ್ಟು ಜನ ಸೀರಿಯಸ್ ಆಗಿ ತಗೋತಿದ್ದಾರೆ? ಸಿಗರೇಟ್ ಪ್ಯಾಕ್ ಮೇಲೆ ಸ್ಮೋಕ್ ಮಾಡಬಾರ್ದು ಅಂತ ಇರುತ್ತೆ, ಆದರೂ ಜನ ಮಾಡ್ತಿಲ್ವಾ? ಅದು ಜನರ ತಪ್ಪು, ಓನರ್ ತಪ್ಪಲ್ಲ. ನಿಮ್ಮ ಆ್ಯಪ್ ಹತ್ತತ್ರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರೋ ಥರ ಫೀಲ್ ಕೊಡುತ್ತೆ. ಅದನ್ನೇ ಸ್ವಲ್ಪ ಜನ ನಿಜ ಅನ್ನೋ ಇಲ್ಯೂಷನಲ್ಲಿ ಬದುಕಿದ್ರೆ, ಪಾರ್ಟ್ನರ್ ಸಿಗ್ದಲೇ ಇರೋ ಕಾರಣದಿಂದ ನಿಮ್ಮ ಆ್ಯಪಲ್ಲಿರೋ ಬಾಟ್ನೆ ನಿಜ ಅಂತ ಲವ್ ಮಾಡಿದ್ರೆ ಅದರಿಂದ ಅವ್ರ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗಲ್ವಾ? ಹೇ ಕಮಾನ್, ಡೋಂಟ್ ಬಿ ಟು ಎಮೋಷ್ನಲ್. ಅವ್ರು ಆ ಥರ ಇದ್ದರೆ ಇದೆಲ್ಲ ಅಂದರೂ ಇನ್ನೊಂದು ವಿಷಯಕ್ಕೆ ಟ್ರ್ಯಾಪ್ ಆಗ್ತಾರೆ. ನಮ್ಮ ಇಂಟೆನ್ಷನ್ ಯಾರಿಗೂ ಟ್ರ್ಯಾಪ್ ಮಾಡೋದಿಲ್ಲ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಲ್ದಿರೋರಿಗೆ ತನ್ನ ಬಾಧನೆ ಯಾರಿಗೂ ಶೇರ್ ಮಾಡ್ಕೊಳಕ್ಕಾಗದಿರೋ ಸಮಯದಲ್ಲಿ ನಮ್ಮ ಆ್ಯಪ್ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಹಂಗೆ ಲೆಕ್ಕಕ್ಕೆ ಬಂದರೆ ನಮ್ಮ ಆ್ಯಪ್ ಜನಕ್ಕೆ ಯೂಸ್ಫುಲ್ ತಾನೆ? ಇರ್ಲಿ ಬಿಡಿ, ನಾನು ಜಸ್ಟ್ ನನ್ನ ಒಪಿನಿಯನ್ ಹೇಳಕ್ಕೆ ಟ್ರೈ ಮಾಡ್ತೆ. ಇವತ್ತಲ್ಲ ಅಂದ್ರೂ ಒಂದಲ್ಲ ಒಂದಿನ ನಿಮ್ಗೆ ಅರ್ಥ ಆಗುತ್ತೆ. ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಇಂಥ ಜಾಗದಲ್ಲಿ ಬಂದು ಕುತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿತ್ತಾ? ನಿಮ್ಮ ಆ್ಯಪ್ ಬಗ್ಗೆ ಹೇಳಿ, ಅದು ಹೆಂಗೆ ಕೆಲಸ ಮಾಡುತ್ತೆ? ಫಸ್ಟ್ ಆಫ್ ಆಲ್ ನನ್ನ ಆ್ಯಪ್ ರನ್ ಆಗೋದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ, ಓಕೆನಾ? ಸೊ ಸೆಕೆಂಡ್ ಪಾಯಿಂಟ್ ಬಂದು, ಯಾವುದೇ ಹ್ಯೂಮನ್ ಬೀಯಿಂಗ್ಸ್ ನನ್ನ ಆ್ಯಪ್ ಜೊತೆ ಇಂಟ್ರಾಕ್ಷನ್ಸ್ ಮಾಡಿದಾಗ ಅದು ಸೇಮ್ ಆ್ಯಸ್ ಇಟ್ ಈಸ್ ಅನದರ್ ಹ್ಯೂಮನ್ ಬೀಯಿಂಗ್ ಥರನೇ ರೆಸ್ಪಾಂಡ್ ಕೊಡುತ್ತೆ. ಸೊ ಯಾರೇ ನನ್ನ ಆ್ಯಪ್ ಯೂಸ್ ಮಾಡಿದ್ರು ಅವರಿಗೆ ರಿಯಲ್ ರಿಲೇಷನ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸರ್, ಸಾರಿ ಫಾರ್ ದ ಡಿಲೇ ಸರ್. ಪರವಾಗಿಲ್ಲ, ಇಟ್ಸ್ ಓಕೆ. ನಾವು ಯಾಕೆ ನಮ್ಮ ಕಾಂಟ್ಯಾಕ್ಟ್ ಶೇರ್ ಮಾಡಬಾರ್ದು? ಲೆಟ್ಸ್ ಮೇಕ್ ಸಮ್ ಗುಡ್ ಫ್ರೆಂಡ್ಶಿಪ್. ಯೋಚನೆ ಮಾಡಿ, ಒಂದು 5 ನಿಮಿಷ ಕಾನ್ವರ್ಸೇಷನಲ್ಲೇ ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿಲ್ಲ, ಇನ್ನು ಫ್ರೆಂಡ್ಶಿಪ್ ಹೆಂಗೆ ಮಾಡ್ತೀರಾ ನೀವು? ಅಪೋಸಿಟ್ ಫೋರ್ಸಸ್ ಅಟ್ರಾಕ್ಟ್ ಈಚ್ ಅದರ್, ಕೇಳಿದ್ದೀರಾ? ಯಾಕೋ ಏನೋ ಗೊತ್ತಿಲ್ಲ, ಅವತ್ತು ನಾವು ಅಷ್ಟು ಬೇಗ ತುಂಬಾ ಕ್ಲೋಸ್ ಆಗಿಬಿಟ್ವಿ. ಸೋಷಿಯಲ್ ಮೀಡಿಯಾ, ಕಾಂಟ್ಯಾಕ್ಟ್ಸ್ ಎಲ್ಲನೂ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಒಬ್ಬ ಸ್ಟ್ರೇಂಜರ್ ಜೊತೆ ಅಷ್ಟು ಬೇಗ ಕನೆಕ್ಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅವಳು ನನಗೆ ತುಂಬಾ ಅಟ್ರಾಕ್ಟಿವ್ ಅನ್ಸಿದ್ಲು. ಸಿಂಪಲಾಗಿ ಹೇಳೋದಾದರೆ, ವಿ ಜಸ್ಟ್ ಬಿಕೇಮ್ ಅ ಗುಡ್ ಫ್ರೆಂಡ್ಸ್. ಹಾಯ್. ಹಾಯ್. ವಾಟ್ಸಪ್.
Nothing much. How was your day? Was good. By the way, happy birthday. Thank you. But how did you know? By seeing your Facebook notification. Yeah, Online genius. okay, good night, sweet dreams. ಅವತ್ತು ನೈಟು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಲೈಫಲ್ಲಿ ನಾನೇನೋ ಪಡ್ಕೊಂಡಿದ್ದೀನಿ ಅನ್ನೋ ಒಂದು ತೃಪ್ತಿ. ಮಳೆಯಲಿ ಜೊತೆಯಾಗಿ ನಿನ್ನ ಗುಂಗಲ್ಲೇ ಪ್ರೀತಿ ಬೀಸಿದೆ, ನಿನ್ನೊಂದಿಗೆ ಹೆಜ್ಜೆಗೆ ದಾರಿಯೂ ಬೆಳಕಾಗಿದೆ. ಹೃದಯದ ಪುಟಗಳಲ್ಲಿ ಹೊಸ ಪ್ರೀತಿಯ ಅಧ್ಯಾಯ ಶುರುವಾಗಿದೆ. ಕಾಲೇ ಜಾರಿ ಹೋದರು ಮತ್ತೆ ಮತ್ತೆ ನೆನಪುಗಳಲ್ಲೇ ನೀನೇ ಕಾಣುವೆ. ಕಾಲವೇ ಜಾರಿ ಹೋದರು ಮತ್ತೆ ಮತ್ತೆ ನೆನಪುಗಳಲ್ಲೇ ನೀನೇ ಕಾಣುಳೆ. ಕಾಲವೇ ಜಾರಿ ಹೋದರು ಮತ್ತೆ ಮತ್ತೆ ನೆನಪುಗಳಲ್ಲೇ ನೀನೆ ಕಾಣುವೆ. ಕಾಲವೇ ಜಾರಿ ಹೋದರು ಮತ್ತೆ ಮತ್ತೆ ನೆನಪುಗಳಲ್ಲೇ ನೀನೇ ಕಾಣುವೆ. ನೀನಿಲ್ಲ ಮಿಡಿ ಜೊತೆಯಾಗಿ ನಿಂದ ಗುಂಡಾರ ಪ್ರೀತಿ ಬೀಸಿದೆ, ನಿನ್ನೊಂದಿಗೆ ಹೆಚ್ಚುರೆ ದಾರಿಯೂ ಬೆಳಕಾಗಿದೆ. ಹದರಗಯ ಪುಟಗಳಲ್ಲಿ ಹೊಸ ಪ್ರೀತಿಯ ಅಧ್ಯಾಯ ಶುರುವಾಗಿದೆ. ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಯಿತು ವಿ ವಾಸ್ ಇನ್ ಲವ್ ಅಂತ. ಅವಳೇ ಹೇಳಿ ಅಂತ ಕಾಯ್ತಾ ಇದ್ದೆ, ಬಟ್ ಅದಾಗಲಿಲ್ಲ. ಸೊ ನಾನೇ ಹೇಳೋಣ ಅಂತ ಧೈರ್ಯ ಮಾಡಿದೆ. The dialed number does not exist. Please check the number you have dialed. आपके द्वारा डायल किया गया नंबर उपयोग में नहीं है, कृपया नंबर की जांच कर ले. The dialed number does not exist. Please check the number you have dialed. ಎಲ್ಲ ಕಡೆ ಹುಡುಕ್ದೆ, ಬಟ್ ನೀನು ಹೇಳಿರೋ ಹತ್ರ ಹುಡುಗಿ ಎಲ್ಲೂ ಸಿಗಲಿಲ್ಲ. ಅವಳು ಪಿ ಸಿ ಹತ್ರ ಹೋದೆ, ಆದರೆ ಸ್ಯಾನ್ವಿ ಅನ್ನೋ ಹೆಸರಲ್ಲಿ ಯಾವ ಹುಡುಗಿನೂ ಇಲ್ಲ ಅಂತ ಹೇಳ್ಬಿಟ್ರು. ನೀನು ಹೇಳಿದ ಅವ್ಳು ಕಾಲೇಜ್ ಹತ್ರ ಹೋದೆ, ಹುಡುಕ್ದೆ, ಅಲ್ಲಿ ಎಲ್ಲರೂ ಕೇಳಿದೆ, ಕಾಲೇಜ್ ಲೆಕ್ಚರರ್ಸು ಸ್ಟೂಡೆಂಟ್ಸು ಎಲ್ಲರೂ ನಾನು. ಆದರೆ ಅವರು ಸಹ ಆ ಥರ ಒಂದು ಹುಡುಗಿ ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ರು. ಅವಳು ನೀನು ಕೊಟ್ಟಿರೋ ಡೀಟೇಲ್ಸ್ ಎಲ್ಲನೂ ಸುಳ್ಳು, ನೀನು ಮೋಸ ಹೋಗಿದ್ಯಾ. ನನಗೇನೋ ಆ ಹುಡುಗಿ ಫ್ರಾಡು, ನೀನು ಏಮಾರಿಸ್ತಾವಳೆ ಅಂತ ಅನಿಸ್ತೈತೆ.
ಬಟ್ ಆ ಹುಡುಗಿ ಫ್ರಾಡ್ ಆಗಿದ್ರೆ ಒಬ್ಬರಾದ್ರೂ ಅವಳು ನೋಡಿರ್ಬೇಕಲ್ವಾ. ನಾನು ಕೇಳಿ ಎಲ್ಲರೂ ಹೇಳೋದು ಒಂದೇ ಒಂದು, ಆ ಥರ ಹುಡುಗಿ ನಾನು ನೋಡಲೇ ಇಲ್ಲ ಅಂತವ್ರೆ, ನನಗೆ ಗೊತ್ತೇ ಇಲ್ಲ ಅಂತವ್ರೆ. ಆದರೆ ನನ್ನ ಪ್ರಕಾರ ಆ ಹುಡುಗಿನೇ ಇಲ್ಲ ಅನಿಸ್ತೈತೆ. ಅವ್ಳು ಬದುಕಿರೋಕ್ಕೆ ಯಾವ ಪ್ರೂಫೂ ಇಲ್ಲ. ಹೆಂಗಿದ್ರು ಯಾವಾಗಲೂ ನೀನು ಕೋಡಿಂಗ್ ಮಾಡ್ತಾ ಇರ್ತೀಯಲ್ವಾ, ಹಂಗೆ ಕೋಡಿಂಗ್ ಮಾಡ್ತಾ ಮಾಡ್ತಾ ನೀನು ಕ್ರಿಯೇಟ್ ಮಾಡಿರೋ ಹ್ಯೂಮನ್ ಬಾಟ್ನೇ ನೀನು ನಿಜ ಅಂತ ಅನ್ಕೊಂಬಿಟ್ಟ ನೀನು. ಆ ಮಾತು ಮಾತ್ರ ಹೇಳ್ಬೇಡ. ಮಳೆಯಲಿ ಒಂಟಿಯಾಗಿ ನೆನಪುಗಳೇ ಗಾಳಿ ಬೀಸದೆ, ನಿನ್ನಿಲ್ಲದ ಹೆಜ್ಜೆಗೆ ದಾರಿ ತಾನೆ ಕತ್ತಲಿಸುತ್ತಿದೆ. ಹೃದಯದ ಪುಟಗಳಲ್ಲಿ ನೋವಿನ ಮಸುಕೆ ಬರೆಸುತ್ತಿದೆ. ಕಾಲವೇ ಜಾರಿ ಹೋಗಿ ಕನಸುಗಳನ್ನೇ ದೂರಿಸುತ್ತಿದೆ. ಹಾಯ್ ಅಕ್ಷಯ್, ನೀನು ಅಂದ್ಕೊಂಡಿರಂಗೆ ನನ್ನ ಹೆಸರು ಸ್ಯಾನ್ವಿ ಅಲ್ಲ, ಶ್ರೇಯಾ. ನಾನು ಯಾವ ಬಾಟ್ ಕೂಡ ಅಲ್ಲ. ಐ ಆಮ್ ಎ ರಿಯಲ್ ಹ್ಯೂಮನ್ ಬೀಯಿಂಗ್. ಬಟ್ ನಾನು ಯಾಕೆ ಇದೆಲ್ಲ ಮಾಡಿದೆ ಅಂದರೆ, ನಿನ್ನ ನೇಮು ನಿನ್ನ ಪ್ಯಾಷನ್ಗೋಸ್ಕರ ಸಾಮಾನ್ಯವಾದ ಜನರ ಮಧ್ಯೆ ಈ ಥರ ಒಂದು ಎ ಆರ್ ಕ್ರಿಯೇಟ್ ಮಾಡಿ ಅವ್ರಿಗೆ ರಿಯಲ್ ಲಾಗು ಫೇಕ್ ಲಾಗು ಡಿಫ್ರೆನ್ಸ್ ಗೊತ್ತಾಗ್ದಲೇ ಇರೋ ಹಾಗೆ ಮಾಡ್ತೀನಿ. ಬಟ್ ಅದೇ ಥರ ನಿನ್ಗಾದಾಗ ಅದು ಹೆಂಗಿತ್ತು, ನಿನಗಿದೆಲ್ಲ ಅರ್ಥ ಆಗಲಿ ಅಂತಲೇ ನಾನು ಹಿಂಗೆಲ್ಲ ಮಾಡಿದ್ದು. ಬಟ್ ಸ್ಟಿಲ್ ನಾನು ನಿಜವಾಗ್ಲೂ ನಿನ್ನ ಇಷ್ಟಪಡ್ತಿದ್ದೀನಿ. ನಿನಗೂ ನನ್ನ ಮೇಲೆ ಏನಾದರೂ ಲವ್ ಇದ್ದರೆ ಆಪ್ಷನಲ್ಲಿ ಸಿಗು. ನನ್ನ ಮೀಟ್ ಮಾಡು ಅಂದವಳು ತಾನು ಎಲ್ಲಿದ್ದೀನಿ ಅಂತ ಹೇಳಲೇ ಇಲ್ಲ. ಹೋಗಿ ಅವಳನ್ನ ತಲುಪ್ತೀನ ಇಲ್ವಾ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಏನಾದರೂ ಒಂದು ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಅವಳೇ ನನಗೆ ಅಂತ ಬರೆದಿರೋ ಈ ಬುಕ್ಕು, ರಿಟರ್ನ್ ಬೈ ನಾಟ್ ಸಾನ್ವಿ. ಗಾಳಿ ಬೀಸದೆ, ನಿನ್ನಿಲ್ಲದ ಹೆಜ್ಜೆಗೆ ದಾರಿ ತಾನೆ ಕತ್ತಲಿಸುತ್ತಿದೆ. ಆ್ಯಕ್ಚುಲಿ ಆ ಬುಕ್ಕೇ ಅವಳು ಎಲ್ಲಿದ್ದಾಳೆ ಅನ್ನೋ ಒಂದು ದಾರಿ ತೋರಿಸ್ತು. ಹೃದಯದ ಪುಟಗಳಲ್ಲಿ ನೋವಿನ ಮಸುಕೆ ಬರೆಸುತ್ತಿದೆ. ಆ ಬುಕ್ಕಲ್ಲಿ ಅವಳು ನನಗೆ ತುಂಬ ವಿಷಯನ ಕನ್ವೆ ಮಾಡಿದ್ಲು. ಕಾಲವೇ ಜಾರಿ ಹೋಗಿ ಕನಸುಗಳನ್ನೇ ದೂರಿಸುತ್ತಿದೆ. ನೀ ಬಂದು ಬೆಳಕಾಗಿ ಬಣ್ಣಗಳ ಬದುಕಿಸಿದೆ. ನಗುವಿನ ಸ್ಪರ್ಶದಿಂದ ದಿನವನ್ನೇ ಹೂವನ್ನಾಗಿಸಿದೆ.
ಜೊತೆಯಲ್ಲಿ ನಡುವೆಂದರೆ ಜಗವೇ ಸಂಗೀತ ಹಾಡಿಸಿದೆ ನಮ್ಮ ಕಥೆ ವೃತ್ತ ಪಯಣವಲ್ಲೇ ಅಲೆಯಾಡಿದೆ ಅದನ್ನು ಓದ್ತಾ ಓದ್ತಾ ನಾನು ಅವಳಿರೋ ಜಾಗಕ್ಕೆ ಸೇರಿದೆ. ಅಲ್ಲ ರೀ, ನೀವು ಮಾಡಿದ್ದು ಸರಿನಾ? ಹಾಂ, ಏನು ಅನ್ಕೊತಾ ಇದ್ದೀರಾ ನೀವು ನನ್ನ ನೋಡ್ತಿದ್ರೆ? ಏನು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಹಂಗೆ ಹೇಳ್ದೆ ಕೇಳ್ದೆ ಬಿಟ್ಟು ಬಂದ್ಬಿಟ್ರೆ ನಾನಿಲ್ಲೇ ಇದ್ದೀನಿ ಅಂತ ನಿನ್ಗೆ ಹೆಂಗೆ ಗೊತ್ತಾಯಿತು? ನೀವೇ ಇದ್ರಲ್ಲಿ ಬರ್ದಿದ್ದೀರಾ ಅಲ್ವಾ? ಸರಿ, ಅದು ಬಿಡಿ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅವಳನ್ನ ನಾನು ಕಲ್ಕೊಂಡಾಗಲೇ ನನಗೂ ಅರ್ಥ ಆಯಿತು ನಾನು ಎಂಥ ದೊಡ್ಡ ತಪ್ಪು ಮಾಡೋಕ್ಕೆ ಹೊರಟಿದ್ದೆ ಅಂತ. ಪ್ರೀತಿನ ಫೇಕ್ ಮಾಡೋದು ಒಳ್ಳೆ ಐಡಿಯಾ ಅಲ್ಲ ಅಂತ ಅನ್ನಿಸ್ತು. ಸೊ ನಾನೇ ನನ್ನ ಕಂಪನಿನ ಕ್ಲೋಸ್ ಮಾಡಿಸಿದೆ. ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಇದನ್ನೆಲ್ಲ ಮುಚ್ಚಿಬಿಟ್ಟು ಏನಾದರೂ ಒಳ್ಳೆ ಡಿಸಿಷನಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇವಾಗ ಅವ್ರಿಗೇನು ಹೇಳಬೇಕು ಅಂದ್ಕೊಂಡಿದ್ಯಾ? ಅದೇ ಗೊತ್ತಾಗ್ತಾ ಇಲ್ಲ ನನಗೆ. ಒಂದ್ಸಲಿ ಅವ್ರು ಕಾಲ್ ಮಾಡ್ಬಿಟ್ಟು ಹೇಳ್ಬಿಡಿ ಈ ವಿಚಾರನ. ಕಾಲ ಮಾಡಿ ಹೇಳ್ಬಿಡು ಅಷ್ಟೇ. ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಹೇಳ್ಬಿಡು. ಹಲೋ. ಹಾಂ, ಹೌದಾ? ಹಾಂ, ಸರಿ, ಆಯಿತು. ಏನಾಯ್ತು? ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ರಂತೆ ಕಣೋ. ನಾನು ಹೇಳ್ದೆ ಅವತ್ತೇ, ಇದೆಲ್ಲ ನಮಗೆ ಸರಿ ಬರಲ್ಲ. ಅವಾಗ ಪವರು ಗಿವರು ಅಂತ ಏನೇನೋ ಹೇಳಿದ್ರು, ಇವಾಗೆಲ್ಲೋ ಇತ್ತು. ಅವತ್ತು ನಾನು ಮಾತಾಡುವಾಗ ಬಾಯಿ ಮುಚ್ಚಿಸ್ದೆ. ಏನಾಯ್ತು ಇವಾಗ? ಸುಮ್ಮನೆ ಇವೆಲ್ಲ. AI is not dangerous. It is the human who made it dangerous. ನನಗಿರೋ ನಾಲೆಡ್ಜ್ಗೆ ನಾನು ಮತ್ತೆ ಬೇರೆ ಏನಾದರೂ ಜನರಿಗೆ ಯೂಸ್ ಆಗೋ ಥರ AI ಯೂಸ್ ಮಾಡಿ ಹೊಸ ಕ್ರಿಯೇಷನ್ ಮಾಡ್ಬೋದು. ಬಟ್ ಜನರು ಫೂಲಿಶ್ನೆಸ್ನ ಯೂಸ್ ಮಾಡಿಕೊಂಡು ಸಾಧಿಸೋದ್ರಲ್ಲಿ ಏನಿದೆ? ಅದು ಸಾಧನೆ ಅಲ್ಲ, ನನ್ನ ಫೇಲ್ಯೂರ್.